ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಕಾಲಿಗೆ ಬಿದ್ದು ತಮ್ಮ ಅಳೆದು ತೋಡಿಕೊಂಡ ಲಕ್ಷ್ಮಿ ಎನ್ನುವ ಬ್ರಿಮ್ಸ್ ಸಿಬ್ಬಂದಿ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವ ಕುರಿತು ಮಾತನಾಡಿದ ಆಯೋಗದ ಅಧ್ಯಕ್ಷರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸುದ್ದಿಗೋಷ್ಠಿ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ 3 ದಿವಸಗಳ ಪ್ರವಾಸದ ಕುರಿತು ಮಾಹಿತಿ ಸಲ್ಲಿಕೆ. ಪೊಲೀಸ್ ಇಲಾಖೆಯಲ್ಲಿರುವ ಪೋರ್ಟ್ ಅನ್ನು ಮಹಿಳೆಯರು ಸದ್ಬಳಕೆ ಮಾಡಿಕೊಳ್ಳಲು ಸಲಹೆ. ಮಾರ್ಚ್ 12ರಂದು ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಅರ್ಥಪೂರ್ಣವಾಗಿ ಆಚರಿಸೋಣ. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್. ಬೆಳಗ್ಗೆ 9:30ಕ್ಕೆ ಮೆರವಣಿಗೆ ಆರಂಭ. 11:30ಕ್ಕೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕರೆ. ಡಾಕ್ಟರ್ ಬಾಬಾ ಸಾಹೇಬರ 200 ಮೀಟರ್ ಎತ್ತರದ ಮೂರ್ತಿ ಸ್ಥಾಪಿಸಬೇಕೆಂದು ಆಗ್ರಹಿಸಿ ಭೀಮರಥ ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಪೂಜ್ಯ ಭಂತೇಜಿ. ಸರ್ಕಾರ ಈ ಬೇಡಿಕೆಗೆ ಸ್ಪಂದಿಸಲಿ. ಮಾರುತಿ ಬೌದ್ಧೆ. ಕಾಲು ನಡಿಗೆ ಜಾಥಾದಲ್ಲಿ ಪಾಲ್ಗೊಂಡ ಹಲವು ಸಂಘಟನೆಗಳ ಪ್ರಮುಖರು. ಚಿಟಗುಪ್ಪದಲ್ಲಿ ಜರುಗಿದ ಶ್ರೀ ಗುರು ಅಯ್ಯಪ್ಪ ಶಿವಾಚಾರ್ಯರ 56ನೇ ಪುಣ್ಯಾರಾಧನೆ ಹಾಗೂ ನೂತನ ಕಟ್ಟಡ ಲೋಕಾರ್ಪಣೆ ಸಮಾರಂಭ. ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಭಾಗಿ. ಧರ್ಮಸಭೆಯಲ್ಲಿ ಪಾಲ್ಗೊಂಡು ಮಹಾಪ್ರಸಾದ ಸವಿದ ಭಕ್ತರು. ಸುದ್ದಿಗಳ ಒಂದು ವಿವರಗಳನ್ನು ನೋಡ್ಕೊಂಡು ಬರೋಣ. ಬ್ರಿಮ್ಸ್ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಲಕ್ಷ್ಮಿ ಎನ್ನುವವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಅವರ ಕಾಲಿಗೆ ಬಿದ್ದರು. ಆಸ್ಪತ್ರೆಯ ಸೂಪರ್ವೈಸರ್ ಪ್ರಕಾಶ್ ಮಾಳಿಗೆ ಎನ್ನುವಂಥವರು ನನಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾರೆ, ನೀನು ನನಗೆ ಬೇಕು ಅಂತಾರೆ ಎಂದು ಲಕ್ಷ್ಮಿ ಗಂಭೀರ ಆರೋಪ ಮಾಡಿದರು. ನೀನು ಯಾರಿಗಾದರೂ ಹೇಳಿದರೆ, ಅಂದರೆ ಈ ವಿಷಯ ನೀನು ಯಾರಿಗಾದರೂ ಹೇಳಿದರೆ ನಿನ್ನ ಕೆಲಸ, ನಿನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ನಿನಗೆ ಕೆಲಸದಿಂದ ತೆಗೆದು ಹಾಕ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಆಮೇಲೆ ಜೀವ ಬೆದರಿಕೆ ಕೂಡ ಹಾಕ್ತಾರೆ ಎನ್ನುವಂಥ ಆರೋಪವನ್ನು ನಾಗಲಕ್ಷ್ಮಿ ಅವರ ಎದುರುಗಡೆ ಆ ತಾಯಿ ಮಾಡಿದರು. ಬ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಅವರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಒಂದು ಮಾತನಾಡ್ತಾರೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಾಗುವುದು. ಆಮೇಲೆ SP ಅವರಿಗೂ ಕೂಡ ಬರವಣಿಗೆ ಮೂಲಕ ಈ ವಿಷಯವನ್ನು ನಾವು ತಿಳಿಸ್ತೇನೆ, ದೂರು ಕೊಡ್ತೇನೆ. ಮಹಿಳೆಯ ಒಂದು ದೂರನ್ನು ಕೂಡ ನಾನು ಸ್ವೀಕಾರ ಮಾಡಿದ್ದೇನೆ. ತನಿಖೆಯ ನಂತರ ಕ್ರಮದ ಕುರಿತು ತಿಳಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಅಲ್ಲದೆ ಈ ಬಾರಿ ಬ್ರಿಮ್ಸ್ ಆಸ್ಪತ್ರೆ ಕಳೆದ ಬಾರಿಗಿಂತಲೂ ಕೂಡ ಸ್ವಚ್ಛವಾಗಿ ಇಟ್ಟಿದ್ದಾರೆ. ಮೇಲೆ ಟ್ಯಾಂಕನ್ನು ಕ್ಲೀನ್ ಮಾಡಿದ್ದಾರೆ. ಅಲ್ಲಲ್ಲಿ ಏನೋ ಹಕ್ಕಿ ಜ್ವರ ಇದೆ, ಸಾಕಷ್ಟು ಭಯ ಇದೆ, ಆ ಪ್ರಶ್ನೆ ಬೇರೆ. ಮೊದಲು ಬಂದಾಗ ಏನು ಅಲ್ಲಲ್ಲಿ ಹಕ್ಕಿಗಳು ಸತ್ತು ಬಿದ್ದಿದ್ವು ಅವೆಲ್ಲ ಕೂಡ ತೆಗೆದಿದ್ದಾರೆ, ಕ್ಲೀನ್ ಇಟ್ಟಿದ್ದಾರೆ, ಪೇಂಟ್ ಮಾಡಿದ್ದಾರೆ. ಎಲ್ಲ ಒಂದು ರೋಗಿಗಳ ಒಂದು ಕೋಣೆಗಳಲ್ಲಿ ಬಟ್ಟೆಗಳನ್ನು ತೊಳೆದಿದ್ದಾರೆ, ಸ್ವಚ್ಛವಾಗಿಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ರೋಗಿಗಳ ಕೋಣೆಗಳನ್ನು ಸ್ವಚ್ಛವಾಗಿಟ್ಟಿದ್ದಾರೆ. ಹಾಗಾಗಿ ಈ ಸಾರಿ ಯಾವುದೇ ಕಂಪ್ಲೇಂಟ್ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಒಂದು ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಬ್ರಿಮ್ಸ್ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಅವರು, ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಶಿವಕುಮಾರ್ ಶೀಲ್ವಂತ್ ಅವರು ಸೇರಿದಂತೆ ಸಾಕಷ್ಟು ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ನಾನು 10 ವರ್ಷದ ಕೆಲಸ ಮಾಡಿದೆ. ಬಟ್ ಪ್ರಕಾಶ್ ಮಾಳಿಗೆ ಅಂತಾರೆ, ನೀ ನನ್ನ ಮಾತು ಕೇಳಬೇಕು, ಇಲ್ಲ ಅಂದ್ರೆ ಯಾರಿಗಾರು ಹೇಳಿದ್ರೆ ನೀವು ಹೊರಗೆ ಮಾತು ತಂದೆ ಅಂದ್ರೆ ನಿಂಗೆ ಹೊಡೆದಾಗ್ತಿ ಅಂತಂದಾರ. ಪ್ರಕಾಶ್ ಮಾಳಿಗೆ ಅಂತ ಅವ್ರು ನಮ್ಮ ಮೇಲೆ ಸುಪ್ರೀಜರ್ ಅರ. ಆದ್ರೆ ಅವ್ರು ನಾನು ಆಯಮ್ಮ ಕೆಲಸ ಮಾಡಿದೆ ಇಲ್ಲೇ ಬ್ರಿಮ್ಸ್ದಾಗ. ಅವರು ನೀವು ಬೇಕು ನನಗೆ ಅಂದಾರ. ಅಂದ್ರೆ ನಂಗೆ ಆಗಲ್ಲ ಅಂದಿದೆ. ಅಂದ್ರೆ ಹಿಂಗೆ ಕೆಲಸ ಮಾಡಿಕೊಡಲ್ಲ ಅಂತಂದಾರ. ಅದಕ್ಕೆ ನಾ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರು ಏನು ಮಾಡಲ್ರಿ, ಯಾವ ಆಫೀಸರ್ ಏನು ಮಾಡಲ್ರು, ಯಾವ ಪೊಲೀಸರು ಏನು ಮಾಡಲ್ರು ಅಂತಾರೆ. ಕೊಟ್ಟಿದ್ದೆ. FIR ಮಾಡಿಲ್ಲ ಅವ್ರು ಇನ್ನ. ಕೊಟ್ಟಿದೆ. ನನಗೆ ಈ ಥರ ನನ್ನ ಕಿರ್ಕೊಳ ಕೊಡ್ಲತ್ತಾರ ಅಂತ ಹೇಳಿ ಕೊಟ್ಟಿದೆ. ನಂಗೆ ಟೀಚರ್ ಮಾತಾರ ಸಿಗ್ತಾವಲ್ಲ, ಅದಕ್ಕೆ ನಾ ಹೇಳಿದೆ. ಇಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ನನ್ನ ಗಮನಕ್ಕೆ ನಿನ್ನೆ ಬಂದಿದೆ, ಇವತ್ತು ಕೊಟ್ಟಿದ್ದಾರೆ. ನಾನು ಇವತ್ತು ಇವ್ರ ಹತ್ರ ಪಾಶ್ ಕಮಿಟಿ ಈ ತಾಯಿ ಬಗ್ಗೆ ಏನೆಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ SP ಇದಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ. ನಾನು ಅದನ್ನೆಲ್ಲ ನನ್ನ ಆಫೀಸ್ ಥ್ರೂ ಅದನ್ನೆಲ್ಲ ಆ ತಾಯಿಗೆ ನ್ಯಾಯ ಕೊಡುವಂಥ ಕೆಲಸದಲ್ಲಿ ನಾವು ಕೆಲಸ ಮಾಡ್ತೀವಿ. ತನಿಖೆ ಆಗಬೇಕು ಮೇಯ್ನು. ಈಗ ಅವ್ರಿಗೆ ನಾನು ಆ್ಯಕ್ಷನ್ ತೊಗೊಳೋದಿರಲ್ರಿ, ನಾನು ಬರೀ ಬರೆಯೋದಷ್ಟೇ. ಅಥಾರಿಟಿ, ಐ ಆಮ್ ದ ರೈಟಿಂಗ್ ಅಥಾರಿಟಿ. ಐ ಆಮ್ ಜಸ್ಟ್, ನಾವು ಕನ್ಸರ್ನ್ಡ್ SP ಗೆ ಬರಿತೀವಿ.
ಈಗ ನಮ್ಮ ದೂರು ಕೂಡ ಕೊಟ್ಟಿದ್ದಾರಂತೆ ಮೇಡಮ್ ಅವರು ಇವಾಗ ಇಲ್ಲ ಈಗ ನಿನ್ನೆ ಬಂದು ಅವ್ರು ನನಗೆ ರಾತ್ರಿ 11:30ಗೆ ದೂರು ಕೊಟ್ಟರು. ಈಗ ಬಂದು ನನಗೆ ಹೇಳಿದ್ದಾರೆ, ನಾನು DC ಆಫೀಸಲ್ಲಿ ಏನಂತ ಕೊಟ್ಟಿದ್ದಾರೆ? ಇಲ್ಲ ಮೇಡಮ್, ನಿಮಗೆ ಇವಾಗ ಕೊಟ್ಟಿದ್ದಾರೆ, ಅದ್ರ ಹಿಂದೆ ಅವರು ಡೈರೆಕ್ಟರ್ ಅದೇ ಅದನ್ನ ನಾನು ವಿಚಾರಿಸ್ತೀನಿ. ನಾನು ಅದನ್ನೆಲ್ಲ ಸೀರಿಯಸ್ ಅಲಿಗೇಷನ್ ಇರ್ಬೋದು, ಬಟ್ ಅದು ತನಿಖೆ ಆಗಬೇಕಲ್ವಾ. ಮತ್ತು ನಾನು ಆ ತನಿಖೆ ಇಲ್ಲಿ ಕೇಳಿ, ಆ ತನಿಖೆ ಆಗೋತನ ಅವರನ್ನು ಆ ಜಾಗದಲ್ಲಿ ಇಡಬೇಡಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಯಾಕಂತಂದರೆ ಅದು ಕಾನ್ಸ್ಟೆಂಟ್ ಮತ್ತು ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು, ಆಯಿತಾ. ಸೊ ಹಾಗಾಗಿ ದೇ ಹ್ಯಾವ್ ಟು ಟೇಕ್, ಹಾಸ್ಪಿಟಲ್ ಆಲ್ಸೋ ಹ್ಯಾಸ್ ಟು ಟೇಕ್ ಅ ಸ್ಟ್ರಿಕ್ಟ್. ಯಾರ ಮೇಲೆ ಕೊಟ್ಟಿದ್ದಾರೆ ಮೇಡಮ್? ನಿಮಗೆ ದೂರು ಕೊಟ್ಟಿದ್ದಾರಲ್ಲ, ಏನಂತ ಕೊಟ್ಟಿದ್ದಾರೆ, ಯಾರ ಮೇಲೆ ಕೊಟ್ಟಿದ್ದಾರೆ? ಅವ್ರ ಹೆಸರೇನಮ್ಮ, ಡೈರೆಕ್ಟರ್ ಹೆಸರು ಅಲ್ಲ, ಸೂಪರ್ವೈಸರ್ ಹೆಸರು ಪ್ರಕಾಶ್ ಮಾಳಿಗೆ. ಅವರು ನಾನಿಲ್ಲಿ ಹೇಳೋದು, ಯಾಕಂದರೆ ಅದು ತನಿಖೆ ಆಗಲಿ, ಯಾಕಂದರೆ ಸತ್ಯ ಎರಡೂ ಮಾಡಬೇಕಾಗುತ್ತೆ. ಯಾಕಂದರೆ ಆವಾಗಲೇ ನಮಗೆ ಗೊತ್ತಾಗೋದು. ನಾವು ಸುಮ್ಮನೆ ಅವ್ರ ಮೇಲೂ ಹಾಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಮಹಿಳೆ ಅಂತೂ ಯಾವತ್ತೂ ತಮ್ಮ ಇದ್ರ ಬಗ್ಗೆ ಅಲ್ಲ ನನಗೆ ಹೇಳಿದೆ, ಅದು ನಾನು ಹೇಳೋಕ್ಕಾಗೋದಿಲ್ಲ. ನೀವು ನನ್ನ ಅರ್ಥ ಮಾಡ್ಕೋತೀರಾ? ತೆರೆದ ಮನೆ ಎನ್ನುವಂತಹ ಒಂದು ಪೋರ್ಟಲ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾದರೆ ಈ ತೆರೆದ ಮನೆ ಅಂದರೆ ಏನು, ಲೋಕಸ್ಪಂದನ ಅಂತಂದರೆ ಏನು ಅನ್ನುವಂಥದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಠಾಣೆಗೆ ಮಹಿಳೆಯರು ದೂರು ಸಲ್ಲಿಸಲಿಕ್ಕೆ ಬರ್ತಾರೆ. ದೂರು ಸಲ್ಲಿಕೆಯಾದ ನಂತರ ಆ ನಂಬರ್ ಪೋರ್ಟಲ್ನಲ್ಲಿ ಸೇರ್ಪಡೆಯಾಗುತ್ತೆ. ಆಗ ದೂರು ನೀಡಿದ ಮಹಿಳೆ ಆ ಒಂದು QR ಕೋಡ್ ಇರುತ್ತೆ, ಲೋಕಸ್ಪಂದನ ಎನ್ನುವಂಥ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಮುಂದೆ ನಿಂತು ನನ್ನ ಜೊತೆ ಹೇಗೆ ನಡ್ಕೊಂಡ್ರು ಅನ್ನುವಂಥ ಒಂದು ವಿಷಯವನ್ನು ತಿಳಿಸಿದರೆ ಅದು ಆಟೋಮೆಟಿಕ್ಕಾಗಿ ಮೇಲಾಧಿಕಾರಿಗಳಿಗೆ ಹೋಗುತ್ತೆ. ಆದರೆ ಮಹಿಳೆಯರು ಈ ತೆರೆದ ಮನೆ ಸೌಲಭ್ಯವನ್ನು ಸದುಪಯೋಗ ಪಡ್ಕೊಳ್ತಾ ಇಲ್ಲ ಎನ್ನುವಂಥ ಮಾತನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡ್ತಾರೆ. ಅಲೆಮಾರಿ ಜನಾಂಗದವರಿಗೆ ಮುಖ್ಯವಾಹಿನಿಗೆ ತರಲಿಕ್ಕೆ ಸರ್ಕಾರ ಸಾಕಷ್ಟು ಶ್ರಮಿಸ್ತಾ ಇದೆ. ಅವರನ್ನ ನಗರಕ್ಕೆ ಹತ್ತಿರದಲ್ಲಿ ಇರತಕ್ಕಂಥ ಸ್ಥಳಗಳಲ್ಲಿ ಅವ್ರನ್ನ ವಾಸಿಸಲಿಕ್ಕೆ ನಾವು ಅವಕಾಶ ನೀಡಬೇಕೇ ಹೊರತು ನಗರದಿಂದ ದೂರ ಇರುವಂತೆ ನಾವು ನೋಡ್ಕೋಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು. ನಗರದಿಂದ ದೂರ ಇಟ್ಟರೆ ಅವರ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಹಾಗಾಗಿ ಈ ಒಂದು ಔರಾದ್ನಲ್ಲಿ ಏನು ತೆರೆದ ಮನೆ ಇದೆ, ಆ ಒಂದು ಪೋರ್ಟಲ್ನ ಒಂದು ಸದುಪಯೋಗವನ್ನು ಮಹಿಳೆಯರು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಮುಂದುವರೆದು ಮಾತನಾಡಿದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಪೋಸ್ಕೋ ಕೇಸ್ ಎಷ್ಟು ಬಂದಿವೆ, ಬಲಾತ್ಕಾರದ ಕೇಸ್ಗಳು ಎಷ್ಟಿವೆ ಎಂದು ತೆರೆದ ಮನೆಯಲ್ಲಿ ಗೊತ್ತಾಗುತ್ತೆ. ಔರಾ ತಾಲೂಕಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ಲೋಕಸ್ಪಂದನ ಎನ್ನುವಂಥ QR ಕೋಡ್ ಮುಂದೆ ನಿಂತು ದೂರು ಕೊಡಲು ಬಂದಾಗ ಮಹಿಳೆಯರ ಜೊತೆಗೆ ಪೊಲೀಸ್ ಇಲಾಖೆಯವರು ಹೇಗೆ ನಡ್ಕೊಂಡ್ರು ಎನ್ನುವ ವಿಷಯ ಗೊತ್ತಾಗುತ್ತೆ. ಸುಮ್ಮನೆ ಮಹಿಳೆಯರು ಪೊಲೀಸರು ನನ್ನ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ ಎಂದು ಹೇಳಬಾರದು ಅನ್ನುವಂಥ ಮಾತನ್ನು ಅವರು ಹೇಳಿದರು. ನಂತರ SC/ST ವಸತಿ ನಿಲಯ ಹಾಗೂ BCM ಹಾಸ್ಟೆಲ್ಗೂ ಕೂಡ ನಾನು ಭೇಟಿ ಕೊಟ್ಟೆ. ಒಂದಿಷ್ಟು ಬಾತ್ರೂಮ್ಗಳು ಹಾಳಾಗಿವೆ, ಆವರಣದಲ್ಲಿರುವಂಥ ಟೈಲ್ಸ್ ಒಡೆದು ಹೋಗಿವೆ, ಕಟ್ಟಡ ಹಳೆಯದಾಗಿದೆ, ಸೋರ್ತಾ ಇದೆ. ಹೀಗೆ ಅವುಗಳನ್ನು ನವೀಕರಣಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಗುಂಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಗಿರೀಶ್ ಬದೋಲೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅದೇ ಪ್ರಾಬ್ಲಮ್ ಏನಾಗುತ್ತೆ ನೋಡಿ. ಇವಾಗ ನಾವು ಯಾಕಂದರೆ ಅಲೆಮಾರಿ ಅಂದ್ರೇನು, ಎಲ್ಲ ಹಲ್ಕೊಂಡು ಮಾರ್ಕೊಂಡು ಚಿಂದಿ ಹಾಯ್ಕೊಂಡು ಅವರು ಪ್ರತಿದಿನ 100ರಿಂದ 200 ರೂಪಾಯಿ ಬರುತ್ತೆ ಅವ್ರಿಗೆ. ಅದು ರೊಕ್ಕ ತಂದು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ತನ್ನ ಮಕ್ಕಳಿಗೆ ತನ್ನ ಸಂಸಾರವನ್ನು ನಡೆಸ್ತಾರವರು. ನಾವು ಊರಿಂದ 10 ಕಿಲೋಮೀಟ್ರ್ ದೂರ ಹಾಕಿದ್ರೆ ಸತ್ತೇ ಹೋಗ್ತಾರೆ ಅವ್ರ ಇಡೀ ಸಮುದಾಯ. ಇದು ಸಮಸ್ಯೆ. ಈಗ ಇವ್ರಿಗೆ ಕೊಟ್ಟಿದ್ದು ತುಂಬ ದೂರ ಇದೆ ಅಂತ ಹೇಳ್ತಾ ಇದ್ರು. ಆದರೆ ನಮ್ಮದು ಏನು ಸರ್ಕಾರದ ಆಶಯ, ಅವ್ರನ್ನ ಮುಖ್ಯವಾಹಿನಿಗೆ ತರೋದೇ ನಮ್ಮದು ಮೂಲ ಗುರಿ, ಉದ್ದೇಶನೇ ಅದು. ಸೊ ನಾವು ಎಲ್ಲೋ ತೊಗೊಂಡೋಗಿ ಹಾಕ್ಬಿಟ್ರೆ, ಏನೂ ಯಾವುದೇ ಸವಲತ್ತುಗಳಿಲ್ಲದೆ ತೊಗೊಂಡೋಗಿ ಹಾಕ್ಬಿಟ್ರೆ ನಮ್ದು ಅದರಿಂದ ದೂರನೇ ಇರ್ತೀವಿ ನಾವು. ವಿ ಆರ್ ನಾಟ್ ಗಿವಿಂಗ್ ಜಸ್ಟಿಸ್ ಟು ದೆಮ್. ಅವ್ರಿಗೆ ನ್ಯಾಯ ಒದಗಿಸೋಕ್ಕೆ ಸಾಧ್ಯನೇ ಇಲ್ಲ ಆ ಥರ ಆದರೆ. ಹೊಸ ಯೋಜನೆ ನಾವು ಜಾರಿ ಮಾಡಲಿಕ್ಕೆಲ್ಲ ಬರೋದಿಲ್ಲ. ಬಟ್ ಆದರೆ ನಾನು ಕಂಪಲ್ಸರಿ, ಯಾಕಂದರೆ ಅವ್ರದ್ದೇ ಆದಂಥ ಭಾಳಷ್ಟು ಯೋಜನೆಗಳಿದ್ದಾವೆ. ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅಂಥೇಳಿ ಎಲ್ಲಿದ್ದೀರಪ್ಪ ಅಲೆಮಾರಿ ಸಮುದಾಯದ ಇಲಾಖೆ ಬಗ್ಗೆ ಮಾತಾಡೋರು ಯಾರು ಇದ್ದಾರಾ? ಎಲ್ಲಿ ಹೋಗೇ ಬಿಟ್ರೆ ಅನ್ಸುತ್ತೆ. ಹೋಗೋದವ್ರಿಗೆ 2 ಅವರ್ ಕೂಡೋಕ್ಕೆ ಕಷ್ಟ ಇದೆ ಇವರಿಗೆ. ಯಾಕಂದರೆ ನಿನ್ನೆ ನಾವು ಹೋದಾಗೇ ಇರಲಿಲ್ಲ. ಈಗ ಆ್ಯಕ್ಚುಲಿ ದೇ ಆರ್ ಸಪೋಸ್ ಟು ಇದಕ್ಕೆಲ್ಲ ಉತ್ತರ ಕೊಡಬೇಕು ಅವರು. ಆ್ಯಕ್ಚುಲಿ
ಎಲ್ಲ ಸ್ಕೂಲ್ ಗೀಲೆಲ್ಲ ಸುಳ್ಳು ಬಿಡಿ, ಟೆಂಟ್ ಸ್ಕೂಲ್ ಅವೆಲ್ಲ ಸುಳ್ಳು. ಸಾರಿ, ಥ್ಯಾಂಕ್ ಯು. ವಿಚಾರಗಳನ್ನು ನಾನು ಅಲ್ಲಿ ನೋಡಿಕೊಂಡು ಆಮೇಲೆ ನಾನು ಬೀದರ್ ಜಿಲ್ಲೆಗೆ ಬಂದ ಮೇಲೆ ಇಲ್ಲಿ ಹಾಸ್ಟೆಲ್ಗೆ ವಿಸಿಟ್ ಮಾಡಿದ್ದೆ. ಇಲ್ಲಿ ನಮ್ಮ BCM ಹಾಸ್ಟೆಲ್ಲು ಮತ್ತು SC/ST ಇಲಾಖೆಗೆ ಬರುವಂಥ ಹಾಸ್ಟೆಲ್ಲು, ಅಲ್ಲಿ ಹಳೆ ಬಿಲ್ಡಿಂಗ್ ಇದೆ. ಸೊ ಹಾಗಾಗಿ ಅಲ್ಲಿ ಬಾತ್ರೂಮ್ಗಳು ಸ್ಲಿಪ್ಪರಿ ಯಾವಾಗ ಹಾಕಿರೋದೋ ನನಗೆ ಗೊತ್ತಿಲ್ಲ. ಆಮೇಲೆ ಕೊಳಾಯಿಗಳೆಲ್ಲ ನೀರು ಒಂದೇ ಸಮ ಹೋಗ್ತಾ ಇದ್ವು. ಆಮೇಲೆ ಆ ಊಟದ್ದು ಏನು ಅಂಗಳ ಇದೆಯಲ್ಲ, ಅಂಗಳದಲ್ಲೆಲ್ಲ ದೊಡ್ಡ ದೊಡ್ಡ ಟೈಲ್ಸ್ ಎಲ್ಲ ಕಿತ್ತೋಗಿರೋದು, ಇದೆಲ್ಲ ಭಾಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವ್ಯವಸ್ಥೆ ಇತ್ತು. ಹಾಸಿಗೆಗಳೆಲ್ಲ ಸುಮಾರು ಹಳೇದಾಗ್ಬಿಟ್ಟಿದ್ದಾವೆ, ಅರ್ಧೋಗಿದ್ದಾವೆ. ಕೇಳಿದಾಗ 8ರಿಂದ 10 ವರ್ಷ ಆಗಿದೆ ಕೊಟ್ಟು ಅಂತ ಹೇಳಿದ್ರು. ಸೊ ಇವತ್ತು ಅವರೆಲ್ಲರನ್ನು ರಿವ್ಯೂ ಮಾಡಿದ್ದೀವಿ. ಏನೇನು ನಾನು ನೋಡಿದ್ದೀನಿ ಅದನ್ನೆಲ್ಲ ನಾವು ಮತ್ತು ಅದು ತದನಂತರ ನಾನು ಲಾಸ್ಟ್ ಟೈಮ್ ಬ್ರಿಮ್ಸಿಗೆ ಬಂದಾಗ ಏನೆಲ್ಲ ಅವ್ಯವಸ್ಥೆ ಇತ್ತು ಇವತ್ತು ನಾನು ಜಸ್ಟ್ ರಿವಿಸಿಟ್ ಮಾಡಿದೆ. ಒಂದು ಖುಷಿ ಏನಂದರೆ ಇಡೀ ಬ್ರಿಮ್ಸ್ ಪೇಂಟೆಡ್, ಕ್ಲೀನ್ಡ್, ಆಲ್ ಎಲ್ಲ ಕಮೋಡ್ಸು ಎಲ್ಲ ಪ್ರತಿಯೊಂದು ಹಾಕಿ, ಮತ್ತು ನಾವು ಏನೆಲ್ಲ ನೋಟ್ ಮಾಡಿದ್ದೆ ಎಲ್ಲವನ್ನು ಮಾಡಿದರು. ಮೇಲ್ಗಡೆ ಟ್ಯಾಂಕ್ ಕ್ಲೀನಿಂಗ್ ಆಗಲಿ, ಮೇಲ್ಗಡೆ ಟ್ಯಾಂಕ್ ಮುಚ್ಚಲ ಆಗಲಿ, ಮತ್ತು ಮೇಲ್ಗಡೆ ಸೋಲಾರ್ ಸಿಸ್ಟಮ್ಮು, ಎಲೆಕ್ಟ್ರಿಕಲ್ ಪ್ಯಾನಲ್ಲು, ಕ್ಲೀನ್ಲಿನೆಸ್, ಮತ್ತು ಅದು ನೀರು ಟ್ಯಾಂಕ್ ಹತ್ರ ಹಲವಾರು ಪಾರಿವಾಳಗಳೆಲ್ಲ ಸತ್ತು ಬಿದ್ದಿದ್ವು. ಎವ್ರಿಥಿಂಗ್ ಈಸ್ ನೀಟ್, ಎವ್ರಿಥಿಂಗ್ ಈಸ್ ಕ್ಲೀನ್. ಇದು ನಾನು ಇವತ್ತು ಕೆಲವೊಂದು ಸಣ್ಣ ಪುಟ್ಟ ಎಲ್ಲ ಇತ್ತು. ಮತ್ತು ಒಂದು ಹೆಣ್ಮಗಳು ಲೈಂಗಿಕ ಆರೋಪ ಹೇಳಿದರು. ಬಟ್ ನಾನು ಎರಡೂ ಕಡೆ ಕೇಳೋದಕ್ಕೆ ಮುಂಚೆ ಆ ಗಂಡಸ್ ತಪ್ಪು ಮಾಡಿದ್ದಾನೆ ಅಂತ ಹೇಳೋದು ತಪ್ಪಾಗ್ತೈತೆ. ಸೊ ಆದರೆ ನಾವು ಅದನ್ನು ಇಮ್ಮಿಡಿಯೇಟ್ಲಿ ಅದು ತನಿಖೆ ಮಾಡಿ ಯಾರೇ ತಪ್ಪಿತಸ್ತಿದ್ರು ಅದು ಏನು ICC ಕಮಿಟಿ ಪ್ರಕಾರ, ಪಾಶ್ ಕಮಿಟಿ ಪ್ರಕಾರ ಏನೆಲ್ಲ ಕ್ರಮ ತಗೋಬೋದು ಇಮ್ಮಿಡಿಯೇಟ್ಲಿ ತೊಗೊಳಕ್ಕೆ ಹೇಳಿದ್ದೀವಿ. ಸೊ ಇಷ್ಟು ನನ್ನ ವಿಸಿಟಿನ ಒಂದು ಸಮರಿ. ಮಾರ್ಚ್ 12ರಂದು ನಡೆಯುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವತ್ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾರ್ಚ್ 12ರಂದು ನಡೆಯುವಂತಹ ಅಂದರೆ ಮಾರ್ಚ್ 12ರಂದು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ನಡೆಯುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ ಕುರಿತು ಕರೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾರೆ. ಬೆಳಗ್ಗೆ 9:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮೆರವಣಿಗೆ ಆರಂಭ ಆಗುತ್ತೆ. ಅಂದರೆ ತೆರೆದ ಒಂದು ವಾಹನದಲ್ಲಿ ಅಲಂಕೃತ ಸಾರೋಟಿನಲ್ಲಿ ರೇಣುಕಾಚಾರ್ಯರ ಭಾವಚಿತ್ರದ ಮೆರವಣಿಗೆ ಆರಂಭವಾಗುತ್ತೆ. ಆ ಮೆರವಣಿಗೆಗೆ ಚಾಲನೆ ಸಿಗುತ್ತೆ. 11:30ರವರೆಗೂ ಕೂಡ ಈ ಮೆರವಣಿಗೆ ನಡೆಯುತ್ತೆ. ಹಾಗಾದರೆ ಎಲ್ಲೆಲ್ಲಿ ಹೋಗುತ್ತೆ? ಭಗತ್ ಸಿಂಗ್ ವೃತ್ತ, ಆಮೇಲೆ ಬಸವೇಶ್ವರ ವೃತ್ತ, ಪುನಃ ತಿರುಗಿ ಅಂಬೇಡ್ಕರ್ ವೃತ್ತ, ಆಮೇಲೆ ಈ ಒಂದು ಹರಳೆಯ ವೃತ್ತದ ಮಾರ್ಗವಾಗಿ ಗುದ್ದಿಗೆ ಆಸ್ಪತ್ರೆ ಮೂಲಕವಾಗಿ ರಂಗಮಂದಿರ ತಲುಪುತ್ತೆ. ಆಮೇಲೆ 11:30ಕ್ಕೆ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುತ್ತೆ. ಅಂದು ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಗ್ರಾಮ ಪಂಚಾಯತ್ಗಳಲ್ಲಿ ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗುವುದು. ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಹಾಗೂ ಎಲ್ಲ ಸರ್ಕಲ್ಗಳಲ್ಲಿ ದೀಪಾಲಂಕಾರ ಮಾಡಬೇಕೆಂದು ಶಿವಕುಮಾರ್ ಶೀಲ್ವಂತ್ ಅವರು ಹೇಳಿದರು. ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ, ರವೀಂದ್ರ ಸ್ವಾಮಿಯವರು, ಸಿದ್ದರಾಮಯ್ಯ ಸ್ವಾಮಿಯವರು, ಆಮೇಲೆ ಶಿವಯ್ಯ ಸ್ವಾಮಿಯವರು, ವರದಯ್ಯ ಸ್ವಾಮಿಯವರು, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಅವರು ಸೇರಿದಂತೆ ಇನ್ನೂ ಅನೇಕ ಜನ ಜಂಗಮ ಸಮಾಜದ ಮುಖಂಡರು ಈ ಒಂದು ಸಭೆಯಲ್ಲಿ ಹಾಜರಿದ್ದರು. ಯೂಶ್ವಲಿ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೆಳಗ್ಗೆ 10 ಅಥವಾ 10:30ಗೆ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಕೆಳಗಡೆಯಿಂದ ಅಂದರೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಕೆಳಗಡೆಯಿಂದ ರಥದ ಮೂಲಕ ಮೆರವಣಿಗೆಯನ್ನು ಆರಂಭ ಮಾಡ್ತೀವಿ. ಸೊ ಶಿವಾಜಿ ಚೌಕ್, ನಮ್ಮ ಬಸವೇಶ್ವರ ಸರ್ಕಲ್, ಆಮೇಲೆ ಅಂಬೇಡ್ಕರ್ ಸರ್ಕಲ್ಲು, ಅದಾದಮೇಲೆ ಕರಿಯಪ್ಪ ಸರ್ಕಲ್ಲು, ರಂಗಮಂದಿರ, ಈ ಒಂದು ಪ್ರೋಸೆಸ್ ಇದೆ. ಇದೇ ಪ್ರಕಾರ ನಾವು ಪ್ರತಿಯೊಂದು ಜಯಂತಿನೂ ಕೂಡ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 10 ಗಂಟೆ ಅಂದರೆ ತಾವು 10 ಗಂಟೆ ಮಾಡೋಣ, 10:30 ತಗೊಳ್ಳೋಣ ಅಂತ ನನ್ನ ಒಪಿನಿಯನು. 9 ಗಂಟೆ ಮಾಡೋಣ, ಯಾಕಂದ್ರೆ ಸರ್ ಬಿಸಿಲದ ಅಲ್ಲಿ ಹೋಗಿ ಬರ್ಲಕ್ಕೆ ಸರ್ ತಕ್ಲೀಫ್ ಆಯ್ತದ. 9:30 ಇತ್ತು ಸರ್. ಇಲ್ಲ, ನಾ ಹೇಳ್ಬಿಡ್ತೀನಿ, ಆಮೇಲೆ ನೀವು ನಿಮ್ಮದೇ ಟೈಮು ನೀವು ಏನೇನು ಹೇಳ್ತೀರಿ ಅದ್ರ ಪ್ರಕಾರ ನಾವು ಮಾಡೋಣ ಅಂತ. ಸೊ 10:30 ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಯಾವ ಟೈಮ್ ನಿಗದಿಪಡಿಸ್ತೀವಿ ಆ ಟೈಮ್ ನಿಗದಿಪಡಿಸಿ ಆಮೇಲೆ ಮೆರವಣಿಗೆ ಮೂಲಕ ನಾವು
ಜಯಂತ್ಯೋತ್ಸವ ಆಚರಣೆಯನ್ನು ಮಾಡೋಣ. ರಂಗಮಂದಿರ್ನಲ್ಲಿ 12:12ವರೆಗೆ ಬಂದರೆ ಅಲ್ಲಿ ಚೆನ್ನಾಗಿ ಟೈಮು ಇರುತ್ತೆ, ಆಚರಣೆ ಮಾಡೋಣ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ಪ್ರತಿ ಎಲ್ಲ ಶಾಲಾ ಕಾಲೇಜುಗಳು ಮತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಭಾವಚಿತ್ರವನ್ನಿಟ್ಟು ಪೂಜೆಯನ್ನು ಸಲ್ಲಿಸಬೇಕಂತ ತಿಳಿಸ್ತೀವಿ ಮತ್ತು ಒಂದು ರೈಟಿಂಗ್ನಲ್ಲಿ ಲೆಟರ್ನು ಕೂಡ ಕಳಿಸ್ತೀವಿ. ಮುಂದೆ ಜಯಂತ್ಯೋತ್ಸವನಲ್ಲಿನೂ ಕೂಡ ಈ ಥರ ಹೇಳ್ತಾ ಇದ್ರು, ಕೆಲವೊಂದು ಕಡೆ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸ್ತಾ ಇಲ್ಲ. ಸೊ ಇಲ್ಲಿಂದ ನಾವು ನಮ್ಮ CO ಸಾಹೇಬರಿಗೂ ಕೂಡ ಒಂದು ಪತ್ರ ಬರಿತೀವಿ. ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಿಕ್ಕೆನೂ ಕೂಡ ಹೇಳ್ತೀವಿ. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಒಂದು ವಾಟ್ಸಪ್ ಗ್ರೂಪ್ನೂ ಕೂಡ ಇದೆ, ಅವರಿಗೂ ಕೂಡ ಇನ್ ರೈಟಿಂಗ್ನೂ ಕೂಡ ಹೋಗ್ತೈತೆ. ಸೊ ಅಲ್ಲಿನೂ ಕೂಡ ಭಾವಚಿತ್ರವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಲಿಕ್ಕೆ ನಾವು ತಿಳಿಸ್ತೀವಿ. ಆಮೇಲೆ ರಥದ್ದು ಪ್ಲಸ್ ಕುಡಿಯುವ ನೀರಿಂದು ಎಲ್ಲ ನಮ್ಮ CMC ಕಮಿಷನರ್ ಅವರು ಮಾಡ್ತಾರೆ. ಎಲ್ಲ ಶಾಲಾ ಅವ್ರು ಬರೋ ಸುಭಾಷ್ ಬಂದಂಗೆ ಅವ್ರದ್ದು ಇದು ರೇಣುಕಾಚಾರ್ಯರವರ ಜಯಂತ್ಯೋತ್ಸವ ಕುರಿತು 2 ದಿವಸ ಸರ್ಕಾರಿ ಕಚೇರಿಗಳ ಮೇಲೆ ದೀಪಾಲಂಕಾರ ಪ್ಲಸ್ ಇಲ್ಲಿ ಎಲ್ಲ ಸರ್ಕಲ್ಗಳ ಮೇಲೆ ಕೂಡ ದೀಪಾಲಂಕಾರ ಆಗ್ತೈತಿ 2 ದಿವಸ. ಆಮೇಲೆ ಪೊಲೀಸರು ಈ ಮೆರವಣಿಗೆ ಹೋಗೋ ಮೂಲಕ ಬಂದೋಬಸ್ತನ್ನು ಕೂಡ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ಪ್ರತಿಯೊಂದು ಜಯಂತ್ಯೋತ್ಸವ ಹೇಗಿದೆ, ಆಮೇಲೆ ನಮ್ಮ AD ಕನ್ನಡ ಆ್ಯಂಡ್ ಕಲ್ಚರ್ನಿಂದ 2 ಕಲಾ ತಂಡಗಳನ್ನು ಕೂಡ ಅವ್ರು ಕೊಡ್ತಾರೆ ಅವರು. ಸೊ ಇಷ್ಟು ವ್ಯವಸ್ಥೆಯನ್ನು ನಾವು ನಮ್ಮ ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ. ಈ ಜಯಂತಿನೂ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡೋಣ ಅಂತ ನಾನು ತಿಳಿಸ್ತಾ, ಈಗ ತಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ರೆ ತಾವು ನಮ್ಮ ಗಮನಕ್ಕೆ ತರಬಹುದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ ಎತ್ತರದ ಪುತ್ಥಳಿಯನ್ನು ಸ್ಥಾಪಿಸಬೇಕು ಹಾಗೂ ಇನ್ನಿತರ ದಲಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಭೀಮರಥ ಜಾಗೃತಿ ಜಾಥಾಗೆ ಚಾಲನೆ ನೀಡಲಾಯಿತು. ಪೂಜ್ಯ ಬಂತೇಜಿಯವರು ಈ ಕಾಲ್ನಡಿಗೆ ಜಾಗೃತಿ ಜಾಥಾಗೆ ಚಾಲನೆ ಕೊಡ್ತಾರೆ. ಇದೇ ವೇಳೆ ದಲಿತ ಸಂಘರ್ಷ ಸಮಿತಿಯ ಮಾರುತಿ ಬೌದ್ಧೆ ಅವರು ಮಾತಾಡ್ತಾರೆ. CM ಸಿದ್ದರಾಮಯ್ಯನವರು ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ಬಾಬಾ ಸಾಹೇಬರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು, ತನ್ಮೂಲಕವಾಗಿ ಕರ್ನಾಟಕದ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳೆಸಬೇಕು, ಬಾಬಾ ಸಾಹೇಬರ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಪರಿಚಯಿಸಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೊತೆಗೆ ವೈಟ್ಫೀಲ್ಡ್ ಮುರುಗೇಶ್ ಅವರು ಏನು ಈ ಪ್ರಜಾ ಒಂದು ಶಕ್ತಿಯನ್ನು ಏನು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ, ಅವರ ವತಿಯಿಂದ ಏನು ರಥಯಾತ್ರೆಯನ್ನು ರಾಜ್ಯದಾದ್ಯಂತ 40 ದಿವಸಗಳ ಕಾಲ ನಡೆಸ್ತಾ ಇದ್ದಾರೆ, ಅವರ ಯಾತ್ರೆ ಯಶಸ್ವಿಯಾಗಲಿ ಎನ್ನುವಂಥ ಶುಭ ಹಾರೈಸಿದರು. ಇದೇ ವೇಳೆ ಹಲವು ದಲಿತ ಪರ ಹಾಗೂ ಇನ್ನಿತರ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು. ರಥವು ನಗರದ ತುಂಬ ಸಂಚಾರ ಮಾಡಿ ಹುಮನಾಬಾದ್ ಕಡೆಗೆ ಸಾಗಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಆ ರಥದ ಮೇಲೆ ಏನು ಸ್ಥಾಪನೆ ಮಾಡಿದ್ರು ಅದು ತುಂಬ ಆಕರ್ಷಕವಾಗಿತ್ತು. ನಗರದಾದ್ಯಂತ ಅದನ್ನು ನೋಡಿ ಜನ ಮಂತ್ರಮುಗ್ಧರಾದರು. ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ಭೀಮನ ಅನುಯಾಯಿಗಳ ಹೋರಾಟಕ್ಕೆ ನಮಗೆ ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ಇರಿಸಿಕೊಂಡಿರುತ್ತೇವೆ. ಜೈ ಭೀಮ್, ಜೈ ಸಂವಿಧಾನ, ಜೈ ಸಂವಿಧಾನ. ಈ ಕಡೆ ಬೆಂಗಳೂರು ವತಿಯಿಂದ ಇಂದು ಬೀದರ್ದಿಂದ ಬೆಂಗಳೂರವರೆಗೆ ಕಾಲ್ನಡಿಗೆ ಜಾಥಾ ಅಂಬೇಡ್ಕರ್ ಅವರ ಒಂದು ರಥ ಮಾಡೋ ಮುಖಾಂತರ ಒಂದು ಒಳ್ಳೆಯ ಈ ನಾಡಿನ ಈ ದೇಶದಲ್ಲಿ ಒಂದು ಸಂದೇಶ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ರೆ ಅವರಿಗೆ ನಾನು ಬೀದರ್ ಜಿಲ್ಲೆ ಪರವಾಗಿ ಅಭಿನಂದಿಸಲಿಸ್ತೇನೆ. ಯಾಕಂದರೆ ಇವತ್ತು ಈ ದೇಶದಲ್ಲಿ ಆಳುವ ಸರ್ಕಾರಗಳು ಭಾಳಷ್ಟು ಬಂದಾವ ಹೋಗ್ಯದ, ಆದರೆ ಮನಸ್ಸುಗಳು ಇಚ್ಛೆ ಅವ್ರದ್ದು ಬೇಕು. ಕರ್ನಾಟಕದಲ್ಲಿದ್ದಂಥ ಸಿದ್ದರಾಮಯ್ಯ ಸರ್ಕಾರವರು ಎಲ್ಲ ವಿಷಯದಾಗ ಸಂವಿಧಾನ, ಪ್ರಜಾಪ್ರಭುತ್ವ, ಅಂಬೇಡ್ಕರ್ ವಿಚಾರಗಳು ಅವರು ಎತ್ತಿ ಹಿಡಿತಾರೆ. ಅದಕ್ಕೆ ಗೊತ್ತಾ ಏನು ಮುರುಗೇಶ್ ಅವರು ಬೀದರ್ದಿಂದ ಬೆಂಗಳೂರವರೆಗೆ ಜಾಥಾ ಮಾಡೋದ ಮುಖಾಂತರ ಬೆಂಗಳೂರಿನಲ್ಲಿ ಒಂದು 125ನೇ ಅಡಿ
200 ಮೀಟರ್ ಒಂದು ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಸರ್ಕಾರ ಮೇಲೆ ಒತ್ತಡ ಹೇರಲು ಅವ್ರ ಮೇಲೆ ಮನವಿ ಮಾಡಲು ಇವತ್ತೇನು ಹೊರಟಿದ್ದಾರೆ. ಇದು ನಿಜಕ್ಕೂ ಬಹಳ ಒಳ್ಳೆಯದು. ಯಾಕಂದ್ರೆ ಈಗಾಗಲೇ ನಮ್ಮ ಪಕ್ಕದ ತೆಲಂಗಾಣ, ಆಂಧ್ರದಲ್ಲಾಗಿದೆ, ಹಾಗೆ ಕರ್ನಾಟಕದಲ್ಲಿ ಕೂಡ ಆಗಬೇಕೆಂಬುದು ಎಲ್ಲರದ್ದು ಆಶಯಗಳಿದೆ. ಅದಕ್ಕೆ ಭಾಳ ದಿವಸ ಇದು ಒಂದು ಬೇರೆ ಎಲ್ಲ ರೀತಿಯಲ್ಲಿ ಕೇಳಿಂದಾಗ್ಯದ. ಇವತ್ತು ಒಂದು ಹಕ್ಕೊತ್ತಾಯ ಮಾಡಕ್ಕೆ ಬಿದ್ದಲಿಂದ ಏನು ಚಳವಳಿ ಇವತ್ತು ರಥಯಾತ್ರೆ ಮಾಡೋ ಮುಖಾಂತರ ನಡೀತದೆ. ಇದು 40 ದಿವಸ ಬೆಂಗಳೂರು ತಲುಪಬೇಕು. ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕೊನೆಯ ದಿನ 15ನೇ ಏಪ್ರಿಲ್ ಅಂತ ಹೇಳ್ತಾ ಇದ್ದಾರೆ. ಹಾಗೂ 14ನೇ ಏಪ್ರಿಲು ನಾವು ಬೀದರ್ನಿಂದ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಅಂಥದ್ದು ಒಂದು ಸಭೆಯನ್ನು ಸೇರ್ತೇವೆ. ಈ ಒಂದು ಕರ್ನಾಟಕ ಸರ್ಕಾರ ನಾವು ಕೂಡ ಬೀದರ್ ಜಿಲ್ಲೆ ಮುಖಾಂತರ ಹಕ್ಕೊತ್ತಾಯ ಮಾಡ್ತೀವಿ. ಕೂಡಲೇ ಮುರುಗೇಶ್ ಅವರ ಬೇಡಿಕೆ ಈಡೇರಬೇಕಂತ ವಿನಂತಿಸ್ತೀವಿ. ಮೇಡಮ್ ನಮಗೆಲ್ಲ ಗೊತ್ತಿರುವಂತೆ ಭೀಮ ಪ್ರಜಾ ಸಂಘದ ವತಿಯಿಂದ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಮೀಟರ್ ಪುತ್ಥಳಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿ 40 ದಿವಸಗಳ ಕಾಲ್ನಡಿಗೆ ಜಾಥಾವನ್ನು ಬೀದರ್ನಿಂದ ಪ್ರಾರಂಭಿಸಿದ್ದಾರೆ. ಅವರ ಒಂದು ಈ ಪ್ರಯತ್ನಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಈ ಒಂದು ಅವರ ಪ್ರಯತ್ನ ಆದಷ್ಟು ಬೇಗ ಸಫಲವಾಗಲಿ ಅಂತ ಹಾರೈಸ್ತಾ ನಾನು ಅವರಿಗೆ ಈ ಕಾರ್ಯಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೀದರ್ ಜಿಲ್ಲೆಯ ಚಟಗುಪ್ಪ ಪಟ್ಟಣದಲ್ಲಿ ಶ್ರೀ ಗುರು ಅಯ್ಯಪ್ಪ ಶಿವಾಚಾರ್ಯರ 56ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ನೂತನ ಕಟ್ಟಡ ಲೋಕಾರ್ಪಣೆ ಸಮಾರಂಭ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಜರುಗಿತು. ಜೊತೆಗೆ ಧರ್ಮಸಭೆ ಹಾಗೂ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮಗಳು ಕೂಡ ಜರುಗಿದವು. ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸವಿದು ಧನ್ಯರಾದರು. ಇದೇ ವೇಳೆ ಪೂಜ್ಯ ವಿಶ್ವರಾಧ್ಯ ಶಿವಾಚಾರ್ಯರು, ಪೂಜ್ಯ ದಾರುಕಾಲಿಂಗ ಶಿವಾಚಾರ್ಯರು ಹೆಡಗಾಪುರ್, ಪೂಜ್ಯ ನೀಲಕಂಠ ಶಿವಾಚಾರ್ಯರು, ಪೂಜ್ಯ ಚಂದ್ರಗುಂಡ ಶಿವಾಚಾರ್ಯರು, ಪೂಜ್ಯ ರೇಣುಕ ವೀರಗಂಗಾಧರ ಶಿವಾಚಾರ್ಯರು, ಪೂಜ್ಯ ಜಯಶಾಂತಲಿಂಗ ಶಿವಾಚಾರ್ಯರು, ಪೂಜ್ಯ ಸದಾಶಿವ ಶಿವಾಚಾರ್ಯರು ಹಾಗೂ ಪೂಜ್ಯ ಪಂಚಾಕ್ಷರಿ ದೇವರು ಸೇರಿದಂತೆ ವಿವಿಧ ಮಠಾಧೀಶ ಪೂಜ್ಯರು ಸಾನ್ನಿಧ್ಯವನ್ನು ವಹಿಸಿದರು. ರಾತ್ರಿ ಸಂದರ್ಭದಲ್ಲಿ ವಿವಿಧ ಕಲಾವಿದರಿಂದ ಒಂದು ಭರ್ಜರಿ ಸಂಗೀತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಧನದಿಂದ ಸೇವೆ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ಇಷ್ಟು ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡದ ನಿರ್ಮಾಣ ಆಗಿದೆ ಅಂತಂದ್ರೆ ಅದು ಎಲ್ಲರಿಗೂ ನಿಮಗೆ ಆ ಕೀರ್ತಿ ಸಲ್ತದೆ. ಯಾಕಪ್ಪ ಅಂತಂದ್ರೆ ತಾವೆಲ್ಲರೂ ಕೂಡ ಹಗಲು ರಾತ್ರಿ ಅನ್ನದೇ ನಮ್ಮ ಚಟಗುಪ್ಪ ಚಾಂಗ್ಲೇರ ಭಕ್ತರಾಗಿರ್ಬೋದು ಅಥವಾ ಎಲ್ಲ ಶಂಭುವಂಬರ್ಗ, ಮಹಾರಾಷ್ಟ್ರ, ಇನ್ನಿತರ ಗ್ರಾಮಗಳಿಂದ ಎಲ್ಲರೂ ಕೂಡ ತಾವೆಲ್ಲರೂ ಆಗಮಿಸಿ ತಾವೆಲ್ಲರೂ ತನು ಮನ ಧನದಿಂದ ಈ ಕಟ್ಟಡಕ್ಕಾಗಿ ತಾವೆಲ್ಲರೂ ಸೇವೆ ಸಲ್ಲಿಸಿದ್ದೀರಾ. ಹೀಗೆ ತಾವೆಲ್ಲರೂ ಕೂಡ ಸೇವೆ ಸಲ್ಲಿಸಬೇಕು. ಮುಂದೊಂದು ದಿನ ಏನಪ್ಪ ಅಂತಂದ್ರೆ ಗುರುಗಳದ್ದು ಒಂದೇ ಒಂದು ಆಸೆ ಇದೆ ರೀ, ಒಂದು ಆಸೆ ಅದ. ಏನದು ಆಸೆ? ನನ್ನ ಮಟ್ಟದೊಳಗೆ ಗುರುಕುಲ ಸ್ಥಾಪನೆ ಮಾಡಬೇಕು ಅಂಥೇಳಿ ನೂರಾರು ವಿದ್ಯಾರ್ಥಿಗಳಿಗೆ ನಾನು ಶಿಕ್ಷಣವನ್ನು ದಾನವಾಗಿ ಕೊಡಬೇಕಾಗಿದೆ. ಗುರುಕುಲನ ಸ್ಥಾಪಿಸಿ ಗುರುಕುಲ ಪದ್ಧತಿಯನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಗುರುಗಳ ಆಸೆ ಇದೆ. ನಾವೆಲ್ಲರೂ ಕೂಡ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಗುರುಕುಲದ ನಿರ್ಮಾಣಕ್ಕಾಗಲಿ ಅಥವಾ ಗುರುಕುಲದ ಸೇವೆಗಳಿಗಾಗಿ ನಾವೆಲ್ಲರೂ ಕೂಡ ಕಟ್ಟುನಿಟ್ಟರಾಗಿ ಬದ್ಧರಾಗಿರೋಣ ಅನ್ನುವಂತಹ ಮಾತುಗಳನ್ನು ಹೇಳಿ ತಮಗೆಲ್ಲರೂ ಕೂಡ ಇನ್ನೊಂದಿಷ್ಟು ವಿಚಾರಗಳನ್ನು ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಈಗ ಬಹಳಷ್ಟು 70ನೇ ಇಸ್ವಿಯಲ್ಲಿ ಇಲ್ಲಿ ಬಂದ ದಿವಸ ಆವಾಗ ನನ್ನ ಸ್ವಾಗತವನ್ನು ಮಾಡುವುದಕ್ಕಾಗಿ ಎಷ್ಟೋ ಜನರು ಬಂದಿದ್ರು. ಬಂದಾಗ ಕೆಲವರು ಕೇಳಿದ್ರು, ಮುಂದೆ ನಿಮ್ಮ ಗುರಿ ಏನು ಅಂತ ತಿಳ್ಕೊಂಡು. ಆವಾಗ ನಾನು ಹೇಳಿದೆ, ಸಮಾಜದ ಕಾರ್ಯಗಳನ್ನು ಮಾಡಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು ಮತ್ತು ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಬೇಕು. 10, 15, 20 ಮಕ್ಕಳನ್ನು ನಾನು ಇಲ್ಲಿ ಇಟ್ಕೊಂಡು ಅವರಿಗೆ ವಿದ್ಯಾದಾನವನ್ನು ಮಾಡಬೇಕು ಅಂತಕ್ಕಂಥ ಮನದಿಚ್ಛೆಯನ್ನು ನಾನು ಹೇಳಿದೆ. ಆವಾಗ ನಮ್ಮವರೇ ಆದ ನಮ್ಮ ಹಿರಿಯರಾದ ಅವರಲ್ಲಿ ಒಬ್ಬರು ಎದ್ದು ನಿಂತು ಹೇಳಿದರು, ಇಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ನಾ ಏನಂದೆ, ಮನೆಗೆ ಒಂದೊಂದು ರೊಟ್ಟಿ ಕೊಟ್ರೆ 15-20 ಹುಡುಗರು ಬದುಕ್ತಾವೆ,
ನನಗೆ ಮತ್ತೇನು ಕೊಡಬೇಡ್ರಿ ಅಂತಂದೇವ. ನಮ್ಗೆ ರೊಟ್ಟಿ ಸಿಗಲ್ಲ, ನಿಮಗೆಲ್ಲಿ ಕೊಡೋನು, ಬಂದ್ ಮಾಡಿದ್ರು ಅಂದರು. ಪ್ರಥಮ ಚುಂಬನೆ ದಂತವಗ್ನ ಅಂತ ಹೇಳ್ತಾರೆ. ಪ್ರಥಮ ಚುಂಬನೆ ದಂತವಗ್ನ. ಯಾವುದೋ ಒಂದು ಪ್ರೇಮದಿಂದ ಉತ್ಸಾಹದಿಂದ ಏನು ಚುಂಬನ ಅಂದ್ರೆ ನಿಮ್ಗೆ ತಿಳಿತದ, ಮುದ್ದು ಕೊಡೋದು ಅಂತ. ಮುದ್ದು ಕೊಡ್ಲಿಕ್ಕೆ ಹೋದ್ರೆ ಹಲ್ಲೆ ಮುರಿದಿದ್ದು ಅಂತ, ಹಲ್ಲೆ ಮುರಿದಿದ್ದು ಅಂತ ಮುದ್ದು ಕೊಡಕ್ಕೆ ಹೋದವ್ರಿಗೆ. ಹಂಗ ನಾನು ನನ್ನ ಇಚ್ಛೆಯನ್ನ ಗುರುಕುಲವನ್ನು ತೆಗಿಬೇಕು ಅಂತೇಳಿ ಅಂದಾಗ ಅದಕ್ಕೆ ಹಲ್ಲು ಮುರಿದ್ರು. ಅಂದಿನಿಂದ ನಾನು ಮುಂದೆ ಹೆಜ್ಜೆ ಇರಲಿಲ್ಲ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.